ಸರ್ ಅಭಿಪ್ರಾಯ ಹೇಳ್ಬೇಕು ಅಂದರೆ ಈಗ ಪರಿಸ್ಥಿತಿ ನೋಡಿದ್ರೆ ಅದ್ರಲ್ಲಿ ಬುಕ್ಕರ್ ಪ್ರಶಸ್ತಿ ಇಬ್ಬರು ಟ್ವಿನ್ಸ್ ಆಗಿ ತೊಗೊಂಡಿರೋದು. ಹಂಗೆ ನೋಡಿದ್ರೆ ಇಬ್ಬರಿಗೂ ಸಮಾನವಾಗಿ ಅವಕಾಶ ಕೊಟ್ಟು ಸಮಾನವಾಗಿ ಒಂದು ಮರ್ಯಾದೆ ಸಿಗಂಗಾಗತ್ತೆ. ಮತ್ತು ಇದರಲ್ಲಿ ವ್ಯಾಲ್ಯೂ ಬರುತ್ತೆ. ಇವರು ಇಂಡಿವಿಜುವಲ್ ಇದಕ್ಕೆ ಸಪೋರ್ಟ್ ಮಾಡಿಕೊಂಡು ಇವರು ಇಂಡಿವಿಜುವಲ್ ಆಗಿ ಏನೋ ಅವ್ರ ಬೆಳೆ ಬೇಯಿಸ್ಕೊಬೇಕು ಅಂದ್ಬಿಟ್ಟು ಏನೋ ಒಂದು ಅರ್ಥ ಇಲ್ದಿದ್ದ ವ್ಯವಹಾರ ಮಾಡೋಕೆ ಹೋಗ್ತಾ ಇದ್ದಾರೆ. ಇದು ದಸರಾ ಅನ್ನೋದು ನಾಡಹಬ್ಬ. ನಾಡಹಬ್ಬಕ್ಕೆ ಒಂದು ಬೆಲೆ ಇರಬೇಕು ಅಂಥದ್ರಲ್ಲಿ ಇಬ್ಬರಿಗೂ ಸಮಾನ ಅವಕಾಶ ಕೊಟ್ಟು ಇಬ್ಬರನ್ನು ಇನಾಗ್ರೇಷನ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಈಗ ಪ್ರತಾಪ್ ಸಿಂಹ ಅವರು ಅವ್ರ ಕಡೆಯಿಂದ ಮಾಡಿಸ್ಬಾರ್ದು ಸರ್. ಅದು ಅವರು ಇಂಡಿವಿಜುವಲ್ ಸರ್, ಅದು ಅವರು ಇಂಡಿವಿಜುವಲ್. ಅವರು ಒಬ್ರು ಭಾರತದವ್ರದೇ ತಾನೆ, ಅವರು ಕರ್ನಾಟಕದವ್ರೇ ತಾನೆ, ಅವರು ಒಂದು ವ್ಯಾಲ್ಯೂಯೇಷನ್ ಇರುವಂಥ ವ್ಯಕ್ತಿ ತಾನೆ. ವ್ಯಕ್ತಿ ಹಂಗಿರ್ಬೇಕಾದ್ರೆ ಸಮಾನ ಇದ್ಮೇಲೆ ಮನಸ್ಕರಾಗಿದ್ದಾಗ, ಸಮಾನ ವ್ಯಾಲ್ಯೂಯೇಷನ್ ಇದ್ದಾಗ ಅದೇ ಥರದಲ್ಲಿ ಅವ್ರಿಗೂ ಒಂದು ಮರ್ಯಾದೆ ಕೊಡಬೇಕು. ಅದು ನನ್ನ ಅಭಿಪ್ರಾಯ. ನಿಮ್ಗೆ ಅವ್ರ ಕಡೆಯಿಂದ ಉದ್ಘಾಟನೆ ಆದ್ರೆ ಏನು ತೊಂದರೆ ಇಲ್ಲ? ತೊಂದರೆ ಅಂತ ಅಲ್ಲ ಸರ್. ಇದರಲ್ಲಿ ಏನು ತೊಂದರೆ ಅನ್ನೋದು ಏನು ಬರುತ್ತೆ ಸರ್? ಅವರೂ ಇಂಡಿಯಾದವರೇನೆ, ಅವರೂ ನಮ್ಮ ಕರ್ನಾಟಕದವರೇನೆ, ಅವರು ಒಂದು ಉತ್ತಮವಾದ ಒಂದು ಲೇಖಕರೇನೇನೆ. ಅವಕಾಶ ಕೊಟ್ಟಿರೋದು ಆಗೈತೆ ಸರ್. ಅಮ್ಮದಕ್ಕೆ ಕೊಟ್ಟಿದ್ದೀವಿ, ಯಾರ್ಯಾರಿಗೋ ಕೊಟ್ಟಿದ್ದೀವಿ ಸರ್. ಎಂತೆಂಥೋ ದೊಡ್ಡ ದೊಡ್ಡವರೆಲ್ಲ ಉದ್ಘಾಟನೆ ಮಾಡಿದ್ದಾರೆ. ಅವಕಾಶ ಕೊಟ್ಟಿರೋದು ತಪ್ಪಿಲ್ಲ, ಬಟ್ ಅವಕಾಶ ಇಬ್ಬರಿಗೂ ಒಂದು ಸಮಾನವಾಗಿ ಕೊಟ್ಟಿದ್ದೀರಿ, ಅದಕ್ಕೊಂದು ವ್ಯಾಲ್ಯೂಯೇಷನ್ ಜಾಸ್ತಿ ಇರೋದು ಅಂತ ನನ್ನ ಅಭಿಪ್ರಾಯ ಇದರಲ್ಲಿ.